200 ಜನ ಸಾಮಂತರಿದ್ರಲ್ಲ ಸರ್, ಯಾವತ್ತೂ ದಂಗೆ ಎದುರಿಸ್ಲಿಲ್ವಾ ಕೃಷ್ಣದೇವರಾಯ ಅಥವಾ ವಿಜಯನಗರ ಸಾಮ್ರಾಜ್ಯ? ಒಬ್ಬನೇ ಒಬ್ಬ ಎದ್ದವನು, ಅವನು ನಮ್ಮ ಉಮ್ಮತ್ತೂರಿನ ಒಡೆಯರ್ ಒಬ್ರು ದಂಗೆ ಹೇಳ್ತಾರೆ, ಅಯ್ಯೋ ನಾನು ಯಾಕೆ ಕೊಡ್ಬೇಕು ಇವನಿಗೆ ಕಪ್ಪ ಅಂತ, ಅವನು ನಡಗಿಸ್ಬಿಡ್ತಾರೆ ಅಷ್ಟೇ. ಬೇರೆ ಯಾರ ಕೈಲೂ ಆ ಶಕ್ತಿ ಇಲ್ವೇ, ಬಿಕಾಸ್ ದೇ ಆರ್ ದ ಮೈಟಿಯೆಸ್ಟ್ ಕಿಂಗ್ಸ್. 11 ಲಕ್ಷ ಜನ ಅವ್ರ ಹತ್ರನೇ ಇದ್ದರು ಸೈನಿಕರು. 11 ಲಕ್ಷ, 16 ಲಕ್ಷ ಸೈನ್ಯ ಇತ್ತು. ಬಾಬರ್ ಬಂದಾಗ ಬಾಬರ್ಗೆ ಹೇಳ್ತಾರಂತೆ, ನೀನು ಸೌತ್ಗೆ ಹೋಗ್ಬಿಡು ನೀನು. ಬಾಬರ್ ಒಬ್ಬ ಲೂಟಿಕೋರ ಅವನಷ್ಟೇ. ಅಫ್ಘಾನಿಸ್ತಾನದಲ್ಲಿ ಒಂದು 12 ಸಾವಿರ ಫಾಲೋವರ್ಸ್ ಇಟ್ಕೊಂಡಿದ್ದಂಥ ಒಬ್ಬ ಲೂಟಿಕೋರ. ಅವನನ್ನು ಈ ರಾಣಾ ಸಂಘ ಈ ಇಬ್ರಾಹಿಂ ಲೋದಿನ್ ಸೋಲ್ಸಕ್ಕೆ ಕರ್ಕೊಂಬರ್ತಾನೆ ಅವನು ಅಫ್ಘಾನಿಸ್ತಾನಿಂದ. ಬಾರಯ್ಯ ನೀನು ಇಬ್ರಾಹಿಂ ಲೋದಿನ್ ಇಬ್ಬರು ಸೇರ್ಕೊಂಡು ಸೋಲ್ಸೋಣ ಅಂತ. ಇವನು ಇಬ್ರಾಹಿಂ ಲೋದಿನೂ ಸೋಲ್ಸ್ಬಿಟ್ಟು ರಾಣಾ ಸಂಘ ಸೈಡ್ಗೆ ಇಟ್ಬಿಟ್ಟು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡ. ಅವನಿಗೆ ಹೇಳ್ತಾರೆ, ನೀನು ಸೌತ್ಗೆ ಹೋಗ್ಬಿಡು, ಇಲ್ಲಿ ಏನಿಲ್ಲಪ್ಪ, ಸೌತಲ್ಲಿರೋ ನೀನು ದುಡ್ಡು ನೋಡಿಬಿಟ್ರೆ ನೀನು ಬೆರಗಾಗಿ ಹೋಗ್ಬಿಡ್ತೀಯ, ಅಂಥ ದೊಡ್ಡ ಇದು ಅಂತಂದಾಗ ಅಲ್ಲಿ ನಮ್ಮ ಅಪ್ಪ ಕೂತಿದ್ದಾನೆ ಕೃಷ್ಣದೇವರಾಯ, ನಾನು ಹೋದ್ರೆ ತೀಡ್ಬಿಡ್ತಾನೆ, ನಾನು ವಾಪಸ್ಸೇ ಬರಲ್ಲ, ಇದು ಒನ್ ವೇ ಟ್ರಾಫಿಕ್, ನಾನು ಹೋಗಲ್ಲ ಅಂತಾನೆ. ಅದು ಕೃಷ್ಣದೇವರಾಯ. ಯಾರನ್ನ ನಾವು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೊಗಳ್ತೀವಲ್ಲ, ಅವನು ಕೃಷ್ಣದೇವರಾಯನ ಕಂಡ್ರೆ ಗಡಗಡನೆ ನಡಗ್ತಾ ಇದ್ದ. ಅದು ಕೃಷ್ಣದೇವರಾಯ. ಅರ್ಥ ಮಾಡ್ಕೊಳ್ರಿ. 16 ಲಕ್ಷ ಸೈನ್ಯ ಇವನ ಹತ್ರ. 16 ಲಕ್ಷ ಅನ್ಇಮ್ಯಾಜಿನಬಲ್. ಆಗಿನ ಕಾಲಕ್ಕೆ 16 ಲಕ್ಷ ಸೈನ್ಯದ ಒಡೆಯ ಅಂದರೆ